ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ಬೆಳಿಗ್ಗೆ ಎಷ್ಟು 6 ಗಂಟೆ ಆಗಿದೆ, 10 ನಿಮಿಷ ಮುಂದೆ ಇದೆ. ನನ್ನ ಕೆಲಸ ಎಲ್ಲ ಆಗಿದೆ. ಆ್ಯಕ್ಚುಲಿ ನಾನು ಎದ್ದಿದ್ದು 4 ಗಂಟೆಗೆ. ಕಸ ಗುಡಿಸಿ ಮನೆ ಒರೆಸಿ, ಪಾತ್ರೆ ಸ್ವಲ್ಪ ರಾತ್ರಿ ತಲೆನೋವು ಅಂತ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ, ತಲೆನೋವು ಇತ್ತಿತ್ತಂತ. ಅದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪರಾಟ ಮಾಡಕ್ಕೆ, ಮೇಥಿ ಪರಾಟ ಮಾಡಕ್ಕೆ ಹಸಿಟ್ಟು ಕಲಿಸಿ. ನಾನು ಬೆಳಿಗ್ಗೆ ಹೊತ್ತು ಬೇಗ ನನ್ನ ಎದ್ದು ಕೆಲಸ ಮುಗಿಸ್ಕೊಂಡು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಲೇಟ್ ಆದ್ರೆ ನನಗೆ ಇಷ್ಟ ಆಗಲ್ಲ. ಅಂದ್ರೆ 11 ಗಂಟೆ ಮೇಲಾದ್ರೆ ಅಷ್ಟು ಇಷ್ಟ ಆಗಲ್ಲ. ಏನಂತಾನೆ ಗೊತ್ತಾಗ್ತಿಲ್ಲ. ಅರ್ಧ ಮಧ್ಯಾಹ್ನ ಮಾಡ್ಕೊಂಡು ಪೂಜೆ ಮಾಡೋಕ್ಕಿಂತ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ, ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಮನೆ ಒರೆಸ್ಕೊಂಡು ಸ್ನಾನ ಮುಗಿಸಿ 6-7 ಗಂಟೆಗೆ ಪೂಜೆ ಮಾಡಿದ್ರೆ ನೋಡಿ ವೈಬ್ ಹೇಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೂ ಪಾಸಿಟಿವ್ ಫೀಲ್ ಬರುತ್ತೆ. ಅಂದರೆ ಪೂರ್ತಿ ದಿನ ಪಾಸಿಟಿವ್ ಆಗಿ ಇರ್ತೀರಾ. ಇನ್ನು ಇಲ್ಲಿ ನಾನು ಅಂದರೆ ಮೇಥಿ ಪರಾಟಾಗೆ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿಕೊಂಡು ಚೆನ್ನಾಗಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಇಟ್ಟಿದ್ದೆ. ಇನ್ನು ಅದರಲ್ಲಿ ಕುಟ್ಕೊಳ್ಳೋಕ್ಕೆ ಇದು ಸ್ವಲ್ಪ ಗಾರ್ಲಿಕ್, ಜಿಂಜರ್ ಮತ್ತು ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕುಟ್ಕೊಳ್ಳಿ. ಸಣ್ಣಕ್ಕೆ ಕುಟ್ಕೊಂಡು ಅದರಲ್ಲಿ ಮೆಂತ್ಯ ಒಳಗಡೆ ಹಾಕಿ, ಆಮೇಲೆ ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು, ಆಮೇಲೆ ಎಳ್ಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನು 2 ಸ್ಪೂನು ನಮ್ಮ ಕಡಲೆ ಹಸಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಗೋಧಿ ಹಸಿಟ್ಟು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹದವಾಗಿ, ಅಂದರೆ ಗಟ್ಟಿ ಕಲಿಸ್ಕೊಳ್ಳಿ. ಯಾಕಂದರೆ ಅದು ತೆಳುಗೆ ಕಲಿಸ್ಕೊಂಡ್ರೆ, ಅಂದರೆ ನಾರ್ಮಲಿ ನಾವು ಹಸಿಟ್ಟು ಕಲಿಸ್ಕೊಂಡ್ರೆ ತೆಳು ಬರುತ್ತೆ. ಅದಕ್ಕೋಸ್ಕರ ಅಂದರೆ ಹಸಿಟ್ಟು ಸ್ವಲ್ಪ ತೆಳು ಆಗಿಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಅದ್ರಲ್ಲಿ ಕಡಲೆ ಹಸಿಟ್ಟು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನಾನು ಗ್ಯಾಸ್ ಹಚ್ಬಿಟ್ಟು ತವೆ ಇಟ್ಟಿದ್ದೆ. ತವೆ ಬಿಸಿ ಆದಮೇಲೆ ಚೆನ್ನಾಗಿ ಪರಾಟ ತೆಳ್ಳುವಾಗಿ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಬಿಟ್ಟು ಅಂದರೆ ಅದು ಉರಿವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ಎಣ್ಣೆ ಕಡಿಮೆ ಆದರೆ ಮೇಥಿ ಪರಾಟ ಸ್ವಲ್ಪ ಡ್ರೈ ಅನಿಸುತ್ತೆ. ಅದಕ್ಕೋಸ್ಕರ. ಆಮೇಲೆ ಇದು ಅಂದರೆ ಕಾಂಬಿನೇಷನ್ ಯಾವ ಜೊತೆ ತಿನ್ಬೋದು ಅಂದರೆ ಮೊಸರು ಜೊತೆ, ಇನ್ನು ಕೆಚಪ್ ಮತ್ತು ಗ್ರೀನ್ ಚಟ್ನಿ ಮಾಡ್ಕೋತೀವಲ್ಲ, ಕೊತ್ತಂಬರಿ ಚಟ್ನಿ ಅದ್ರ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನು ಇದು ನೀವು ಒಂದು 4-5 ದಿನವೂ ಇಟ್ಕೋಬೋದು ಕ್ಲೀನಾಗಿ ಬೇಯಿಸಿದ್ರೆ. ಬಟ್ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಮಾತ್ರ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್, ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇನ್ನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಯಾರೂ ತಪ್ಪು ತಿಳ್ಕೊಬೇಡಿ, ಅಂದರೆ ಗಲೀಜು ಅಂತ. ಯಾಕಂದರೆ ಸ್ಲ್ಯಾಬ್ ಮೇಲೆ ನಾನು ಲಟ್ಟಿಸ್ತಿದ್ದೀನಿ ಅಂತ ಸ್ಲ್ಯಾಬ್ನ ಕ್ಲೀನಾಗಿ ಒರೆಸ್ಕೊಂಡು ಡ್ರೈ ಮಾಡ್ಕೊಂಡಿದ್ದೆ, ಅಂದರೆ ಅದು ಕ್ಲೀನಾಗಿದೆ. ಇನ್ನು ಇದ್ರ ಮೇಲೆ ನಾನು ಚಪಾತಿ ಮತ್ತು ಇದು ಪರಾಟ ಏನಾದರೂ ಇದ್ದರೆ ನನಗೆ ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೊಳ್ಳೋದು ಅದು ನನಗೆ ಇಷ್ಟ. ಅಂದರೆ ಕಂಫರ್ಟೇಬಲ್ ಅನಿಸುತ್ತೆ ಅಂತ, ಚೆನ್ನಾಗಿ ಲಟ್ಟಿಸ್ಕೋಬೋದು ಅಂತ. ನೋಡಿದ್ರಲ್ಲ, ಒಂದು ಮೇಥಿ ಪರಾಟ ರೆಡಿ ಆಯಿತು. ಇನ್ನು ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ ಟೇಸ್ಟು. ನೀವು ನೋಡ್ತಿರ್ಬೋದು ಮೇಥಿ ಪರಾಟ ರೆಡಿ ಆಗಿದೆ. ಯಾಕಂದರೆ ನನ್ನ ಮಕ್ಕಳಿಗೆ ಮೇಥಿ ಪರಾಟ ಅಂದರೆ ಇಷ್ಟ, ಕೆಚಪ್ ಜೊತೆ. ಅವ್ರು ಮೊಸರು ಜೊತೆ ಅಥವಾ ಚಟ್ನಿ ಜೊತೆ ತಿನ್ನಲ್ಲ. ನಮ್ಮನ ಟೀ ಜೊತೆ ಮತ್ತು ಕೆಚಪ್ ಜೊತೆ ಇಷ್ಟಪಟ್ಟು ತಿಂತಾನೆ, ಅವ್ನಿಗೆ ತುಂಬ ಇಷ್ಟ. ಇನ್ನು ಮೇಥಿ ಪರಾಟ ನೋಡ್ತಿದ್ದೀರಾ ಆಗಿದೆ, ಜಾಸ್ತಿ ಮಾಡಿ ಇಟ್ಟಿದ್ದೀನಿ. ಇನ್ನು ನಾನು ಸ್ವಲ್ಪ ಟೀಗೆ ಇಡ್ತಿದ್ದೀನಿ. ಟೀ ಕುಡ್ದಿದ್ದಿಲ್ಲ. ನಾನು ಪೂಜೆ ಆದಮೇಲೂ ಕೂಡ ಟೀ ಮಾಡ್ಕೊಂಡು ಟೀ ಕುಡ್ದಿಲ್ಲ. ಮೊದಲು ಮೇಥಿ ಪರಾಟ ಮಾಡೋಕ್ಕೆ ಬಂದೆ. ಯಾಕಂದರೆ ಅಲ್ಲಿ ಹಸಿಟ್ಟು ತೆಳು ಆಗುತ್ತಂತ ಭಯ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಎಷ್ಟು ಜಾಸ್ತಿ ಟೈಮ್ ಇಡ್ತೀವಲ್ಲ ಅಷ್ಟು ಹಸಿಟ್ಟು ತೆಳು ಆಗ್ತಾ ಬರುತ್ತೆ. ಅದಕ್ಕೋಸ್ಕರ. ಇನ್ನು ಟೀಗೆ ಇಲ್ಲಿ ಟೀ ಸೊಪ್ಪು ನೀವೆಲ್ಲ ಏನು ಹಾಕ್ತೀರಾ ಅದೇ ನಾವು ಹಾಕೋದು. ಹಾಕಿದ್ರೆ ಎಕ್ಸ್ಟ್ರಾ ನಾನು ಅದರಲ್ಲಿ ಆ್ಯಡ್ ಮಾಡೋದಂದರೆ ಜಿಂಜರ್. ನಂಗೆ ತುಂಬ ಇಷ್ಟ ಆಗುತ್ತೆ ಜಿಂಜರ್ ಹಾಕಿ ಟೀ ಮಾಡಿದ್ರೆ. ಅಂದರೆ ನಮಗೆ ಸ್ವಲ್ಪ ಕಫ್, ಏನಾದರೂ ಗಂಟ್ಲು ಪ್ರಾಬ್ಲಮ್ ಇದ್ದರೆ, ಗಂಟ್ಲು ನೋವು ಅಥವಾ ಕೆಮ್ಮಲಾಗಿದೆ, ಅದಕ್ಕೋಸ್ಕರ ಜಿಂಜರ್ ಜಾಸ್ತಿ ಹಾಕಿ ಟೀ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಮೇಥಿ ಪರಾಟ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟರ್ ಹಾಕ್ಕೊಳ್ಳಿ ಬೇಯಿಸುವಾಗ, ಇಲ್ಲಾಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದಾಕಿ ತುಪ್ಪ, ಚೆನ್ನಾಗಿರುತ್ತೆ ಅದು ಕೂಡ. ಇನ್ನು ಹೊರಗಡೆ ಬಂದು ನನ್ನ ಅಂದರೆ ಎಲ್ಲ ವ್ಯೂಸ್ ತೋರಿಸ್ತಿದ್ದೆ. ಪೂಜೆ ಆಗಿತ್ತು, ಪೂಜೆ ತೋರಿಸ್ತಿದ್ದೆ. ಇನ್ನು ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದ್ದೆ. ಬೆಳಗಿನ ಜಾವ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಚಳಿ ಕೂಡ ಇತ್ತು ಅವತ್ತು, ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಮುಂದ್ಗಡೆಯಲ್ಲಿ 3 ಮನೆ ಇವೆ. ಇನ್ನು ಅದ್ರ ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ. ಇಲ್ಲಿ ಮುಂದೆ ಆಂಟಿ ಚೆನ್ನಾಗಿ ಮಾತಾಡಿಸ್ತಾರೆ, ಇನ್ಯಾರು ಅಷ್ಟು ಮಾತಾಡ್ಸಲ್ಲ. ಇನ್ನು ಓನರ್ ಆಂಟಿ ಕೂಡ ಏನು ಅಷ್ಟೇ, ಏನು ಅವರು ಜಾಸ್ತಿ ಮಾತಾಡ್ಸಲ್ಲ. ನಮಗೆ ಹಿಂಗೆ ಸ್ವಲ್ಪ ಮಾತಾಡೋರು ಇರಬೇಕು. ಅಂದರೆ ರೂಢಿ ಆಗಿಬಿಟ್ಟಿದೆಯಲ್ಲ, ಅದು ಬಾಂಬೆಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಚೆನ್ನಾಗಿದ್ದು ಮಿಂಗಲ್ ಆಗಿ, ಅದಕ್ಕೋಸ್ಕರ. ಇನ್ನು ನೀವು ನೋಡ್ತಿದ್ದೀರಾ ಟೀ ಎಲ್ಲ ರೆಡಿ ಆಯಿತು, ಪರಾಟ ರೆಡಿಯಾಗಿದೆ. ಟೀ ತೊಗೊಂಡು ಈಗ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತೀನಿ ಅಷ್ಟೇ.
ನಡೀರಿ ಈಗ ನಾನು ಟೀ ಎಂಜಾಯ್ ಮಾಡ್ತೀನಿ. ನನಗೆ ಅಂದರೆ ಮಕ್ಕಳು ಮಲ್ಕೊಂಡಿದ್ದಾರೆ. ಮಕ್ಕಳು ಮಲ್ಕೊಂಡಿದ್ದಾಗಲೇ ನಾನು ಟೀ ಕುಡಿಯೋಕ್ಕೆ ಆರಾಮಾಗಿ ಟೈಮ್ ಸಿಗುತ್ತೆ. ಅಂದರೆ ಅದು ನನ್ನ ಟೈಮ್ ಕವರ್ ಮಾಡ್ಕೋತೀನಿ ಆ ಥರ. ಮಕ್ಕಳು ಮಲ್ಕೊಂಡಿದ್ದಾಗ ಆರಾಮಾಗಿ ಕೂತ್ಕೊಂಡು 10-15 ನಿಮಿಷನಾದರೂ ರಿಲ್ಯಾಕ್ಸ್ ಆಗಿ ಟೀ ಕುಡಿಯೋಕ್ಕೆ ನಿಜ ಅಂತೀನಿ ಸಖತ್ತಾಗಿ ಇಷ್ಟ ಆಗುತ್ತೆ ನನಗೆ. ಓಕೆನಾ? गुड मॉर्निंग मंडली. बोला बोला. का बोलना. इथे काय बघ चिन्नू मुन्नू. कोण आहे तिथे आहे ते कोण आहे चिन्नू मुन्नू? मम्मा आहे. मम्मा चिन्नू मुन्नू आहे की आपू चिन्नू मुन्नू आहे? गाईस माझे डोळे बघा मंडळी कशी झाली. दुखतोय. मम्मा चिन्नू मुन्नू आहे. चिन्नू मुन्नू आहे. आपू चिन्नू मुन्नू आहे. हे बघ. गुड मॉर्निंग मंडळी. बोल बोल बोल. चल आपली इज्जत मंकी. ट्रायपॉड घेऊन ते काय करते बोल. काय देऊ कशाला. कशाला सांग पहिला. देते चल कशाला सांग. तू काय करता सांग. तू पहिला बोल काय करतास देत ना. तू पहिला बोल काय करतास. व्हिडिओ. तू काय की बोलतास ना बोल. व्हिडिओ शॉपिंग करत नाही. व्हिडिओ शॉपिंग करत नाही. काय करते तू. पहिला बोल सर काय करते तू. व्हिडिओ शूटिंग नाही व्हिडिओ शॉपिंग. व्हिडिओ शूटिंग नाही व्हिडिओ शॉपिंग बोलतो तो. तू काय खातलंय. काय ते सॉस ते कसलं सॉस ते. टोमॅटो केचप. चल आता तयारी कर स्कूलला जायचे. चल. नाही काय नाही. चल अपू चल. व्हिडिओ करतास. काय करतास. ट्रायपॉडला लावून व्हिडिओ. व्हिडिओ शॉपिंग करतास. काय करतास. काय करतास अपू. काय करतास. बोल आज बोलास ना तेच पण बोल. काय करतास. टायपॉडचं काम करतो. टायपॉडचं काम करतास. टायपॉडला मोबाईल लावून काय करतास. व्हिडिओ व्हिडिओ शॉपिंग. व्हिडिओ शॉपिंग करतास. अरे वा माझे बेबी व्हिडिओ शॉपिंग करते म्हणा. आम्ही सर्व व्हिडिओ शूटिंग करतो. तू व्हिडिओ शॉपिंग कर. ओके. चिन्नमिनी चिन्नमिनी चिन्नमिनी. मम्मा ओ मला शॉपारी आईस्क्रीम खावं. आणि ते आणि फ्राया तक पॅन करा फ्राया तक ते सट करा फ्राया तक टायबर करा. हो माझ्या बेबीला फायर तक शिट्ट घालाव. हे घालाव ते घालाव. आणि काय घालू शना नक्का काय बी. आणि छोटी छोटी काय काय घालाव. चिट्टी चिट्टी काय बी काय नाही. काय बी घालू नये. आम्ही छान येते. ओके. आवडलं तुला. काय नको का चा. बंदर कुठे. कोण देते कानपट पडते. बंद बंदर म्हणा मम्मा. अपू काय. मी मंकी. अपू मंकी बरोबर. मोबाईल देते घे. मोबाईल देते घे. अपू मंकी ना. तू कोण केले होते ना मी तुला. अपू ग्लास फुटला. हे बघा अपूनी ग्लास फोडलाय. ते पण हाताने मारून बोलले बघ. त्याला सुटून गेलं. चले चप्पल घाल. सॉस घालशील ये मी घेऊन येते बॅगात. तिथं बघ दीदी येऊन वेट करत राहिली बघ. चल लवकर तू येणार मी जाते. जा गे लवकर तू येणार. चल बुड्डा बुड्डा बुड्डा. अरे बघ हे बघ हे बघ. कोण दिलाय चॉकलेट. थँक्यू बोलास की आंटीला. अपू नमन दादाला घरात ठेवायचं. चिन्नी नाही अर्ध तू याच्या अर्ध तू खायचं.
मी चार खाता एक खाशील 4 नाही एकच खायचे. सॉक्स कुठे सब पॅकेट आहे का गरम होते ना तुला थंड तर त्यांना सॉक्स घालावं. ये लवकर बोलायला होते वेगळं. मम्मा ये काय आहे काढ. ये काय आहे मम्मा तू काढ पहिलं रोबोट. रोबोट तू कसं एक रोबोट आहे तसं. मम्मा त्याचा लाईट काय ये त्याचा लाईट काय आलास ना. आयो हाय बोल सर्वेसनीला. कल्ला हाय मंडळी. कल्ला हाय मंडळी. हाय कल्ला मंडळी हाय हाय. हाय कल्ला मंडळी ಚುಪ್. ಇದ್ರ ಮುಂದೆ ಏನು ವಿಡಿಯೋ ಶೂಟ್ ಮಾಡಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.